ಆಂಜನೇಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಚನಗಳಿಗೆ ನಾನು ಮಾರು ಹೋಗಿಲ್ಲ. ನೀನು ಯಾರು? ನಿನ್ನ ಪೂರ್ವ ವೃತ್ತಾಂತವೇನು? ನೀನಿಲ್ಲಿ ವಾಸಿಸಲು ಕಾರಣವೇ? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು. ಪ್ರಭು, ಇಲ್ಲಿಯೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯವನ್ನು ಮಾಡಿಸುವೆನು. ಅಯ್ಯ ಮಾರುತಿ, ನಾವು ಮಾರ್ಗಾಯಾಸದಿಂದ ಬಳಲಿರುವಾದ ಕಾರಣ ಆ ನಿನ್ನ ಒಡೆಯನನ್ನು ಇಲ್ಲಿಗೆ ಕರೆದುಕೊಂಡು. ಮಹದಾಗ್ಲಿ ಮಹದಾಗ್ಲಿ. ಓಹೋ ಸುಗ್ರೀವರಾಜ! ಮಾರುತಿ, ಬೇಗ ಬಾ, ಬೇಗ ಬಾ, ಬಾ ಬಾ, ಬೇಗ ಬಾ. ಏನು ಮಾರುತಿ? ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದ ಶ್ರೀರಾಮ ಲಕ್ಷ್ಮಣರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ. ನಿನ್ನ ಕಷ್ಟಗಳನ್ನು ತೀರುವುದಲ್ಲದೆ ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಆಗಲಿ ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು. ನನಗೆ ಮಂಗಳವಾರ. ಸುಗ್ರೀವರಾಜ, ಪ್ರಭು, ಇನ್ನು ನಿನ್ನ ವಿಚಾರವನ್ನು ತಿಳಿಸುವಂತನಾಗು. ಪ್ರಭು, ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು. ಆ ಯುದ್ಧದಲ್ಲಿ ನಮ್ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಬೆನ್ನೆಟ್ಟಿ ಹೋದನು ಪ್ರಭು. ಎಷ್ಟು ಕಾಲವಾದರೂ ಇಬ್ಬರು ಬಾರಲಿಲ್ಲ ಪ್ರಭು. ಒಂದು ದಿನ ಒಳಗಿನಿಂದ ರಕ್ತವು ಹರಿದು ಬಂತು ಪ್ರಭು. ಅದನ್ನು ಕಂಡು ನಮ್ಮಣ್ಣನಿಗೆ ಏನೋ ತೊಂದರೆ ಸಂಭವಿಸಿರಬಹುದೆಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಬರುವಾಗ ಬಾಗಿಲಲ್ಲಿ ನಾನು ಇಲ್ಲುದನ್ನು ಕಂಡು ನಮ್ಮಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು. ಅವನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವೀರರನ್ನು ಒಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮಣ್ಣನು ಇಲ್ಲಿಗೆ ಬಾರನು ಪ್ರಭು. ಸುಗ್ರೀವರಾಜ, ಪ್ರಭು, ನಿಮ್ಮಣ್ಣನು ಇಲ್ಲಿಗೆ ಬಾರದಿರಲು ಕಾರಣ? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು ಪ್ರಭು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಹೋಳಾಗಲಿ ಎಂದು ಶಾಪವನ್ನಿತ್ತರು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಪ್ರಭು, ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು? ಆತನು ನಿನ್ನ ಪತ್ನಿಯನ್ನು ಅಪಹರಿಸಿರುವನೆ? ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆಯ ವಾಲಿಯನ್ನು, ನಾನು ಸಂಹರಿಸುವೆನು. ಪ್ರಭು, ನಮ್ಮ ಅಣ್ಣನನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ನನಗೇಕೋ ಅನುಮಾನವಾಗಿ, ಪ್ರಭು, ಅದೋ ಅಲ್ಲಿ ಕಾಣುತ್ತಿರುವ 7 ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು ಪ್ರಭು. ಇಷ್ಟೇ ತಾನೆ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ? ಇದೋ ನೋಡುತ್ತೀವಿ ಸಹೋದರ, ಹೀಗೆ ಬಾ. ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು. ಆಗಲಿ, ಆ ಭ್ರಾತೃದ್ರೋಹಿಯಾದ ವಾಲಿಯನ್ನು ಕರೆ ಯುದ್ಧಕ್ಕೆ ಸಂಹರಿಸು. ಆಗಲಿ ಪ್ರಭು, ಆಗಲಿ. ಬನ್ನಿ ಪ್ರಭು. ಆಂಜನೇಯ, ಒಡೆಯ, ನಮಗೆ ಬೆಂಬಲಿಗರು ಸಿಕ್ಕಿದಂತಾಯಿತು. ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಕರೆ ಒಡೆಯ, ಕರೆ ಕರೆ, ಧೈರ್ಯದಿಂದ ಕರೆ. ನೋಡುತ್ತಿರು. ನೋಡುತ್ತಲೇ ಎಲವೋ ವಾಲಿ, ಭ್ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಎಲವೋ ವಾಲಿ, ಓಲಿ, ಭ್ರಾತೃದ್ರೋಹಿ, ದ್ರೋಹಿ, ಯಾರು? ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿಸುವವನಾರೋ? ನಾನೇ. ಎಲ್ಲ ಸುಗ್ರೀವ,
ನನ್ನಿಂದ ತಲೆಮರೆಸಿಕೊಂಡು ಹರಿಯುತ್ತಿದ್ದ ನೀನು ಸ್ವತಂತ್ರವಾಗಿ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಿರುವೇನೋ? ಶೂರನೆಂದು ಏತಕ್ಕೆ ಹೇಳಿಕೊಳ್ಳುತ್ತಿರುವೆಯೋ? ಸಿದ್ಧನಾಗೋ, ಸಿದ್ಧನಾಗೋ ಪ್ರಭು. ಯಾವ ಯುದ್ಧ? ಗದ ಯುದ್ಧವನ್ನು ಮಾಡೋಣ. ನಡುಗುತ್ತಿರುವುದಿಲ್ಲಪ್ಪ ಪ್ರಭು. ಹೋಗೋ, ಎಲ್ಲಿಯಾದರೂ ಬದುಕಿಕೋ. ನನ್ನಮ್ಮನ ಉದರದಲ್ಲಿ ಜನಿಸಿದ್ದಕ್ಕೆ ಜನ್ಮ ಸಾರ್ಥಕವಾಯಿತು. ಹೋಗೋ, ಸಹೋದರನೆಂಬ ಅಭಿಮಾನದಿಂದ ಉಳಿಸಿರುವೆ. ಆಂಜನೇಯ, ಆಂಜನೇಯ, ಎಲ್ಲ ಒಡೆದು ಹೋಗಿರುವುದಲ್ಲಪ್ಪ. ಪೆಟ್ಟಾಯಿತೆ. ಆ ವಾಲಿಯನ್ನು ಪೆಟ್ಟಾಯಿತೆ ಒಡೆಯ. ಆಂಜನೇಯ, ಒಡೆಯ, ನಮಗೆ ಸಹಾಯ ಮಾಡಲು ಬಂದಿರುವರಲ್ಲಿ ಎಲ್ಲಿ? ಇಲ್ಲಿ ಕಳಿಸಿಬಿಡು. ಇದರಲ್ಲಿ ಏನೋ ವಿಷಯವಿರಬೇಕು, ಸ್ವಲ್ಪ ತಾಳಿ. ಪ್ರಭು ರಾಮಚಂದ್ರ, ಏನೇ ವಿಷಮ ಪರೀಕ್ಷೆ? ಅಯ್ಯ ಸುಗ್ರೀವರಾಜ, ನೀವೀರ್ವರು ಒಂದೇ ರೂಪಿನವರಾದ್ದರಿಂದ ನಿಮ್ಮ ಮೇಲೆ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿ. ಎಲ್ಲಿ ಲಕ್ಷ್ಮಣ, ತೆಗೆದುಕೋ ಈ ವಿಜಯಮಾಲೆಯನ್ನು. ಇರಬಹುದು ಸುಗ್ರೀವನಿಗೆ. ಪ್ರಭು, ಆಗಲಿ ಪ್ರಭು. ಈಗ ಕರೆಯ ವಾಲಿಯನ್ನು. ಆಗಲಿ ಪ್ರಭು. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಹಾಗಾದರೆ ಇದು ವಿಜಯಮಾಲೆಯೇ ಸರಿ ಪ್ರಭು. ವಾಲಿಯನ್ನು ವಾಲಿ ಏಕೆ? ನೀನೇ ಬಾ. ಒಡೆಯ, ಮೇಲಲ್ಲ. ಸ್ವಲ್ಪ ಸಮಯ ನೋಡುತ್ತಿರು. ನೋಡುತ್ತಿರುತ್ತೇನೆ, ನೋಡುತ್ತಲೇ ಇರುತ್ತೇನಲ್ಲ. ತಗೊಳ್ಳಿ, ಧೈರ್ಯದಿಂದಿರಿ. ಎಲವೋ ವಾಲಿ. ಓ ಎಲವೋ ವಾಲಿ, ಭ್ರಾತೃದ್ರೋಹಿ. ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಬಂದು ಇಲ್ಲಿ ನಿಂತಿರುವನು. ಪ್ರಭು, ಬಾರೋ ಯುದ್ಧಕ್ಕೆ. ಬಾರೋ. ಬಾರಿ ಬಾರಿ ಜಯಿಸನೆಂದು ಹೋಗುತ್ತಿರುವೆಯಲ್ಲ, ಇಕ್ಕಿ ಇಕ್ಕಿ. ಈ ಸಾರಿ ನೋಡುತ್ತಿರು.
ಈಗ ತಾನೇ ನನ್ನಗಳಿಂದ ಗದಾ ಪ್ರಹಾರವನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಇವನನ್ನು ಯಮನಾಲಯಕ್ಕೆ ಕಳುಹಿಸಿ ನಂತರ ಅವರನ್ನು ವಿಚಾರಿಸುವನು. ಏಕೋ ನಾನೇ ಶೂರನೆಂದು ಹೇಳಿಕೊಳ್ಳುತ್ತಿರುವೆ. ಸಾರಿ ನೋಡುತ್ತಿರು. ಗದೆ ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯದ ಪರಾಕ್ರಮ ಅರಿವನ್ನು ಮೂಡಿಸಿರುವೇನೋ? ಅದೆಲ್ಲವೂ ನಿನಗೇಕೋ? ಯುದ್ಧಕ್ಕೆ ಸಿದ್ಧನಾಗೋ. ಯಾವ ಯುದ್ಧಕ್ಕೆ? ಮಲ್ಲ ಯುದ್ಧವನ್ನು ಮಾಡೋಣ. ಸಿದ್ಧನಾಗೋ ಪ್ರಭು. ಬಾಣವು ತೂರಿ ಹೋಗಿರುವುದು. ಇತ್ತ ಬಾರೋ. ಸಹೋದರ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಮನೆಯಲ್ಲಿ ನಿಂತು ಈ ವಾಲಿಯ ದೇಹದ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡಿದವರು ನೀವಾರು? ನೀವು ನಿಜವಾಗಿಯೂ ವೀರರಾಗಿದ್ದರೆ, ಶೂರರಾಗಿದ್ದರೆ ಬನ್ನಿ ಬನ್ನಿ ನನ್ನ ಮುಂದೆ. ವಾಲಿ, ಯಾರು ಯಾರು? ನಾವು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಮಕ್ಕಳು, ರಾಮ ಲಕ್ಷ್ಮಣ ಎಂದು. ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ ಲಕ್ಷ್ಮಣ. ರಾಮಚಂದ್ರ, ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು? ನೀನು ನನಗೆ ಯಾವ ಅಪರಾಧವನ್ನೂ ಮಾಡಿಲ್ಲ. ನೀನು ನಿನ್ನ ಸಹೋದರನಿಗೆ ಮಾಡಿರುವ ಅಪರಾಧದ ಕುರಿತಾಗಿ ಈ ಬಾಣ ಪ್ರಯೋಗವನ್ನು ಮಾಡಬೇಕಾಗಿ. ನಾನು ನನ್ನ ಸಹೋದರ ಪತ್ನಿಯನ್ನು ನನ್ನ ವಶದಲ್ಲಿಟ್ಟುಕೊಂಡಿರುವನೇ ವಿನಃ ಆಕೆಯನ್ನು ನಾನೇ ಸಾಕಿ ಸಲುತ್ತಿರುವೆನು, ಅನ್ಯತಾ ಭಾವಿಸಬಾರದು. ನಾನು ಸಾಕುತ್ತಿಲ್ಲ. ಪತ್ನಿಯನ್ನು ಹುಡುಕಿಕೊಂಡು ಬಂದರೆ ಈತನನ್ನು ಸಂಹರಿಸಬೇಕೆಂದು ಹಾಗೆ ಮಾಡಿದ್ದನು. ಆದರೆ ಈ ರೀತಿ ನನ್ನ ಬೆನ್ನ ಹಿಂದಿದ್ದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡದು ಕಾರಣ? ನೀನು ಭ್ರಾತೃದ್ರೋಹಿ. ಸುಗ್ರೀವನ ಮಡದಿಯನ್ನು ನೀನು ಕದ್ದೊಯ್ದಿರುವೆ. ಅದಕ್ಕಾಗಿ ನಿನಗೆ ಹಿಂದಿನಿಂದ ಬಾಣ ಪ್ರಯೋಗ ಮಾಡಲಿಲ್ಲ, ಮುಂದಿನಿಂದೆಯೇ ಬಾಣ ಪ್ರಯೋಗ ಮಾಡಿತು. ಈ ಸುಗ್ರೀವನ ಸಖ್ಯ ಬೆಳೆಸಿದ್ದಾದರೂ ಏಕೆ? ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳಾದ ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರಲು ದಂಡಕಾರಣ್ಯದ ಎಲ್ಲೆಯಲ್ಲಿ ಪಂಚವಟಿಯ ಸಮೀಪದಲ್ಲಿ ಆ ದುರುಳನಾದ ದಶಕಂಠನು ನನ್ನ ಮಡದಿಯನ್ನು ಅಪಹರಿಸಿರುವ. ಅವಳನ್ನು ಹರಸುತ್ತಾ ಈ ರೀತಿ ಬಂದೆವು. ಸುಗ್ರೀವನ ಸಖ್ಯವಾಯಿತು, ನಿನ್ನನ್ನು ಈ ರೀತಿ ಶಿಕ್ಷಿಸಲು ಅನುಕೂಲವಾಯಿತು.
ಈ ವಿಚಾರವನ್ನು ನನಗೆ ತಿಳಿಸಿದ್ದರೆ ಚಲಾದದಲ್ಲಿ ಹೆಂಗಟ್ಟು ಮುಂಗಟ್ಟು ಕಟ್ಟಿ ತಂದು ಈ ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭು. ಈ ಕಾರ್ಯವು ಈ ನನ್ನ ಸಹೋದರನಿಂದ ಸಾಧ್ಯವಾಗುವುದು. ಈ ಕಾರ್ಯವು ವಾಲಿಯಿಂದಲ್ಲ, ಸುಗ್ರೀವನಿಂದಲ್ಲ, ಆಂಜನೇಯನಿಂದಲೂ ಸಾಧ್ಯವಾಗುವುದಿಲ್ಲ. ನಿನಗೆ ಈ ರೀತಿ ಸಂಹರಿಸುತ್ತಿದ್ದರೆ ಲೋಕ ಕಲ್ಯಾಣವಾರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ಈಗಲೂ ನಿನಗೂ ಆ ಬದುಕುವ ಇಚ್ಛೆ ಇದ್ದೇರೆ. ಬಾಣವನ್ನು ಉಪಸಂಹಾರ ಮಾಡಿ. ಬೇಡ ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿರುವುದು, ನನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಆದರೆ ನಿಮ್ಮಲ್ಲಿ ನನ್ನದೊಂದು ನಿಬಂಧನೆ ಇರುವುದು. ಏನದು ನಿನ್ನ ನಿಬಂಧನೆ? ನಾನು ಸತ್ತ ನಂತರ ನನ್ನ ಕುಮಾರನಾದ ಅಂಗದನನ್ನು, ನನ್ನ ಪತ್ನಿಯನ್ನು ಕಾಪಾಡುವ ಭಾರವು ತಮ್ಮದಾಗಿರುವುದು. ಚಿಂತಿಸಬೇಡ ವಾಲಿ, ಅದರ ಗೊಡವೆ ನಿನಗೆ ಬೇಡ. ನಿನಗೆ ಮೋಕ್ಷ ದಯಪಾಲಿಸ. ನಿನಗೆ ಮೋಕ್ಷವೂ ದಯವ. ನಿನಗೆ ಮೋಕ್ಷವೂ ದಯವ. ಸಹೋದರ, ನನ್ನ ಕೊಳ್ಳಲ್ಲಿರುವ ಇಂದ್ರದ ತಾರವನ್ನು ತೆಗೆದುರಿಸಿಕೋ. ಕ್ಷಣ ಮಾತ್ರ. ಅಣ್ಣ ಅಣ್ಣ ಹಾ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಹೇ ಪ್ರಭು ರಾಮಚಂದ್ರ, ಏತಕ್ಕಾಗಿ ಈ ಶಿಕ್ಷೆ? ಮಗು ಅಂಗದ ಕುಮಾರ, ಚಿಂತಿಸಬೇಡ. ನಿನ್ನ ಜನಕನು ಭ್ರಾತೃದ್ರೋಹಿಯಾದ ಕಾರಣ ಈತ ಈ ರೀತಿ ಸಾವನ್ನಪ್ಪಿರು. ಚಿಂತಿಸಬೇಡಿ. ಲಕ್ಷ್ಮಣ, ವಾಲಿಯ ಅಂತ್ಯಕ್ರಿಯೆಯನ್ನು ಮುಗಿಸಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕ, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕ ಪಟ್ಟಾಭಿಷೇಕವನ್ನು ಮಾಡಿ ನೀನು ಹಿಂತಿರುಗು. ಆಗಲಿ ಅಣ್ಣ. ನಿಮಗೆ ಮಂಗಳವಾರ.